ಓಕೆ, ನೆಕ್ಸ್ಟ್ ವಿಡಿಯೋ ನೋಡೋದ್ರಲ್ಲಿ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಪರ್ಫೆಕ್ಟ್ ನಂಬರ್ ಅಂದ್ರೆ ಯಾವುದು ಅಂತೇಳಿ ನೋಡೋಣ. ಪರ್ಫೆಕ್ಟ್ ನಂಬರ್ ಅಂದ್ರೆ ಸ್ಮಾಲ್ ನಂಬರ್, ಇದು ಭಾಳ ಯೂಸ್ ಮಾಡೋಂಗಿಲ್ಲ, ಬಟ್ ಅದು ಸ್ವಲ್ಪ ನಾಲೆಜ್ ಇರಬೇಕಲ್ಲ, ನಮಗೆಲ್ಲ ನಂಬರ್ಸ್ಗಳದ್ದು ಮೀನಿಂಗ್ಸ್ಗಳು ನಾಲೆಜ್ ಇರಲಿ ಅಂತೇಳಿ. ಪರ್ಫೆಕ್ಟ್ ನಂಬರ್ ಯಾವುದಂದ್ರೆ, ಈಗ ಯಾವುದಾದ್ರೂ ಒಂದು ನಂಬರ್ ತಗೊಳ್ಳೋಣ, ಈ ನಂಬರ್ದು ಫ್ಯಾಕ್ಟರ್ಸ್ಗಳನ್ನು ಬರೆಯೋಣ. 1, 2, 3, 6 ಕರೆಕ್ಟಾ? ಇವೇ ನೀವು ಫ್ಯಾಕ್ಟರ್ಸ್ಗಳು. ಈ ಫ್ಯಾಕ್ಟರ್ಸ್ಗಳನ್ನು ಬರೆದು ನೆಕ್ಸ್ಟ್ ಏನು ಮಾಡೋದಂದ್ರೆ ಅದನ್ನು ಹೊರತುಪಡಿಸಿ, ಯಾವುದನ್ನ, ಈ 6 ನಂಬರ್ ತಗೊಂಡಿದ್ಮೇಲೆ 6 ನಂಬರ್ನ ಹೊರತುಪಡಿಸಿ ಉಳಿದ ನಂಬರ್ಗಳನ್ನು ಕೂಡಿಸಿದರೆ 1 + 2 + 3 ಮಾಡಿದರೆ ಅದೇ ನಂಬರ್ ಬಂತಂದ್ರೆ ಆಗ 6 ಏನಂತ ಕರಿತೀವಿ ನಾವು, ಇದಕ್ಕೆ ಪರ್ಫೆಕ್ಟ್ ನಂಬರ್ ಅಂತ ಕರಿತೀವಿ. ಇದಕ್ಕೇನಂತೀವಿ? ಪರ್ಫೆಕ್ಟ್ ನಂಬರ್ ಅಂತೀವಿ. 8 ಚೆಕ್ ಮಾಡಿ ನೋಡೋಣ. ಈಸ್ 8 ಪರ್ಫೆಕ್ಟ್ ನಂಬರ್? ಚೆಕ್ ಮಾಡ್ರಿ. 8ಪ್ಪ. 8ರದ್ದು ಫ್ಯಾಕ್ಟರ್ಸ್ ಏನೇನು ಬರ್ತಾವ? 1, 2, 4, ನೆಕ್ಸ್ಟ್ 8 ಡೈರೆಕ್ಟ್. ಓಕೆ, 8ನ ಬಿಡ್ರಿ. ಈಗ ನೀವು 1 + 2 + 4 ಬರೀರಿ. ಎಷ್ಟು ಬಂತ ಆನ್ಸರು? 7 ಬಂತು. ದೇರ್ ಫೋರ್ 8 ಈಸ್ ನಾಟ್ ಅ ಪರ್ಫೆಕ್ಟ್ ನಂಬರ್. ನಾಟ್ ಅ ಪರ್ಫೆಕ್ಟ್ ನಂಬರ್. ಇನ್ನ ಒಂದು ಹೇಳ್ರಿ ಅಂದ್ರೆ ಇನ್ನ ಒಂದು ಎಕ್ಸಾಂಪಲ್ ಕೊಡ್ಬೋದು ನಾನು ನಿಮಗೆ. 28 ಬರ್ಕೋಬಹುದು. 28 ಅಪ್ಪ. ಚೆಕ್ ಮಾಡ್ರಿ. 28ನ 1 ಬರ್ತದ, 2 ಬರ್ತದ, 4 ಬರ್ತದ. ಎಸ್, 4 ಬರ್ತದ. 6 ಬರಂಗಿಲ್ಲ. 7 7 28 7 ಬರ್ತದ. 8 ಬರಲ್ಲ. 9 10 11 12 13 14 14 ಬರ್ತದ. ಡೈರೆಕ್ಟ್ಲಿ 28. ಓಕೆನಾ? ಓಕೆ, ಇದರೊಳಗಡೆ ನೋಡ್ರಿ, ಈಗ ಈ 28 ಹೊರತುಪಡಿಸಿ 1 + 2 3 3 + 4 7 7 + 7 14 14 + 14 28. Therefore you got 28 as a perfect number. Is a perfect number. ರೈಟಾ? ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರಲಿ. ಪರ್ಫೆಕ್ಟ್ ನಂಬರ್ಸ್ಗಳನ್ನು ನೀವು ಬೇಕಾದ್ರೆ ಫೈಂಡ್ ಮಾಡ್ತಾ ಹೋಗ್ರಿ. CS ಹುಡುಗರು ಏನಾರ ಇದ್ದಿದ್ರಿ ಅಂದ್ರೆ ಪ್ರೋಗ್ರಾಮ್ ಬರೆದು ಬಿಡ್ರಿ. ಪ್ರೋಗ್ರಾಮ್ ಬರೆದು ಬಿಡ್ತೀರಿ. ಕೊಟ್ಟಿದ್ದ ನಂಬರ್ಸನ್ನ ಇಲ್ಲಿ ಬರೀರಿ. ಅದಾದ್ಮೇಲೆ ಅವು ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡಿಲಿಕ್ಕೆ ಒಂದು ಸ್ಟೇಟ್ಮೆಂಟ್ ಬರೀರಿ. ಸ್ಟೇಟ್ಮೆಂಟ್ ಬರೆದು ಅವು ಫ್ಯಾಕ್ಟರ್ಸ್ಗಳನ್ನು ಲೂಪ್ ಒಳಗೆ ಹಾಕ್ರಿ. ಅದನ್ನ ಲೂಪ್ ಒಳಗೆ ಹಾಕಿ ಅವೆಲ್ಲ ಆ್ಯಡ್ ಮಾಡ್ತಾ ಹೋಗ್ತದ. ಆ್ಯಡ್ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಕಂಡೀಷನ್ ಬರೀರಿ. ದ ಸಮ್ ಈಸ್ ಈಕ್ವಲ್ ಟು ದ ನಂಬರ್ ಅಂತೇಳಿ. ಇಫ್ ಎಸ್ ಅಂತ ಬಂತು ಅಂತಂದ್ರೆ ಅದನ್ನ ಪರ್ಫೆಕ್ಟ್ ನಂಬರ್ ಅಂತ ಪ್ರಿಂಟ್ ಮಾಡ್ರಿ. ಎಸ್ ಬರಲಿಲ್ಲ ಅಂದ್ರೆ ಅದನ್ನ ನಾಟ್ ಪರ್ಫೆಕ್ಟ್ ನಂಬರ್ ಅಂತ ಪ್ರಿಂಟ್ ಮಾಡ್ರಿ. ಈ ರೀತಿ ಮಾಡಿ ನೀವು ಇದನ್ನ ಪರ್ಫೆಕ್ಟ್ ನಂಬರ್ಗೊಂದು ಪ್ರೋಗ್ರಾಮ್ ಬರೆದು ಇಟ್ಕೋಬಹುದು. ರೈಟಾ? ನೆಕ್ಸ್ಟ್ ವಿಡಿಯೋದಲ್ಲಿ ಕೋಪ್ರೈಮ್ ನಂಬರ್ಸ್ನ ನೋಡೋಣ. ಥ್ಯಾಂಕ್ ಯು.